ಎಲ್ಲರಿಗೂ ನಮಸ್ತೆ. ನಮ್ಮ ಊರಿನ ಕೋಳಿ ಪದಾರ್ಥ ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಮೊದಲಿಗೆ ಒಂದು ಬಾಣಲೆಯಲ್ಲಿ ಎಣ್ಣೆ ಹಾಕಿ ಒಂದು 15 ಮೆಣಸು, 2 ಸ್ಪೂನು ಕೊತ್ತಂಬರಿ, ಜೀರಿಗೆ ಹಾಕಿ ಉರಿಯಿರಿ. ಅಷ್ಟೇ ಹಾಕಿರೋದು 3 ಪದಾರ್ಥ. ಆಮೇಲೆ ಒಂದು ಗಡಿಯಷ್ಟು ತೆಂಗಿನ ತುರಿ, ಅದನ್ನು ತುರಿದು ಹಸಿಯಾಗಿ ಹಾಕ್ತಾ ಇದ್ದೇನೆ, ಯಾವುದೇ ರೀತಿ ಫ್ರೈ ಮಾಡಲಿಲ್ಲ. ಆಮೇಲೆ ಒಂದು 3-4 ಅಂದರೆ ಫ್ರೈ ಮಾಡದ ಮೆಣಸನ್ನು ಹಾಕಿದ್ದೇನೆ. ಸೊ ಇಷ್ಟನ್ನು ನಾನು ಹಾಕ್ತಾ ಇರೋದು, ಯಾವುದೇ ರೀತಿ ಆನಿಯನ್ ಅಂದರೆ ಬೆಳ್ಳುಳ್ಳಿ, ನೀರುಳ್ಳಿ ಯಾವುದು ಹಾಕ್ತಾ ಇಲ್ಲ ನಾನು. ಮತ್ತು ಲಿಂಬೆಹಣ್ಣು ಗಾತ್ರದಷ್ಟು ಹುಳಿ ಹಾಕ್ತಾ ಇದ್ದೇನೆ. ಇದು ಸಿಂಪಲ್ಲಾಗಿ ರೊಟ್ಟಿಗೆ, ನಮ್ಮ ಊರಿನ ರೊಟ್ಟಿಗೆ ಯಾವ ರೀತಿ ಮ್ಯಾಚ್ ಆಗ್ತದೆ ಆ ರೀತಿ ನಾನು ಪದಾರ್ಥ ಮಾಡ್ತಾ ಇದ್ದೇನೆ. ಸ್ವಲ್ಪ ಅರಶಿನ ಹಾಕ್ಕೊಳ್ತೇನೆ ರುಬ್ಬುವಾಗ, ಟೇಸ್ಟ್ ಚೆನ್ನಾಗಿ ಬರುತ್ತೆ. ಓಕೆನಾ? ಸೊ ನಿಮ್ಮೂರಲ್ಲಿ ಸಹ ಮಾಡಿ ಇದೇ ಥರ, ಅಂದರೆ ನಮ್ಮ ಊರಲ್ಲಿ ಆಲ್ಮೋಸ್ಟ್ ಇದೇ ಥರ ಮಾಡೋದು. ಕೆಲವರ ಕೈ ರುಚಿಯಲ್ಲಿರ್ತದೆ, ಇಲ್ಲದ್ರೆ ಕೆಲವರ ಒಂದು ಮಾಡುವ ಶೈಲಿಯಲ್ಲಿರ್ತದೆ. ಓಕೆ, ಹಾಗೆ ರುಚಿ ಚೇಂಜ್ ಆಗಿರ್ತದೆ. ಸೊ ಇದನ್ನೆಲ್ಲ ಹಾಕಿ ರುಬ್ಬಬೇಕು ಚಂದ, ಅಂದರೆ ನೈಸಾಗಿ ರುಬ್ಬಿ. ಓಕೆನಾ? ತರ್ತರಿಯಾಗಿ ರುಬ್ಬಬೇಡಿ, ನೈಸಾಗಿ ರುಬ್ಬಿ. ಆಮೇಲೆ ತೆಂಗಿನಕಾಯಿ ನಾನು ಉಪಯೋಗಿಸುವಂಥ ಮಿಕ್ಸಿ ಬಂದು ಇದು ಸುಜಾತ ಮಿಕ್ಸಿ, ತುಂಬ ಒಳ್ಳೆಯ ಮಿಕ್ಸಿ. ಓಕೆನಾ? ನಾನು ಇದಕ್ಕೆ 8-9 ಸಾವಿರ ಏನೋ ಕೊಟ್ಟಿದ್ದೇನೆ, ನಮ್ಮ ಊರಲ್ಲೇ ಪರ್ಚೇಸ್ ಮಾಡಿರೋಂಥದ್ದು. ತುಂಬ ಒಳ್ಳೆ ಮಿಕ್ಸಿ, ಚಂದ ನೈಸಾಗಿ ರುಬ್ಬಿ ಕೊಡ್ತದೆ ಅದು. ಓಕೆ, ಆಮೇಲೆ ಚಿಕನ್ ತಗೊಂಡಿದ್ದೇನೆ. ಸೊ ಚಿಕನನ್ನು ಚೆನ್ನಾಗಿ ತೊಳೆದು, ಅಂದರೆ ಅರಶಿನ ಹಾಕಿ ತೊಳೆದಿದ್ದೇನೆ. ಆಮೇಲೆ ವಾಪಸ್ ಅರಶಿನ ಹಾಕಿ ಸ್ವಲ್ಪ ಮಿಕ್ಸ್ ಮಾಡಿ ಇಡಿ ಸ್ವಲ್ಪ ಹೊತ್ತು. ಅಂದರೆ ಅದನ್ನೆಲ್ಲ ಮುಂಚೆನೇ ಮಾಡಿರಿ, ನಾನು ಆಮೇಲೆ ಮಾಡಿದೆ. ಮುಂಚೆ ಮಾಡಿಡಿ. ಓಕೆನಾ? ಮಿಕ್ಸ್ ಮಾಡಿಡಿ. ಆಮೇಲೆ ಒಂದು ಅಂದರೆ ನಮ್ಮ ಬೆಳ್ಳುಳ್ಳಿ, ಬೇವಿನ ಎಲೆ ಹಾಕಿದ್ದೇನೆ, ಮತ್ತೊಂದು ಮೆಣಸು ಹಾಕಿದ್ದೇನೆ. ಆಮೇಲೆ ನೀರುಳ್ಳಿ ಹಾಕ್ತಾ ಇದ್ದೇನೆ. ಚಂದ ಫ್ರೈ ಮಾಡಬೇಕು ನೀರುಳ್ಳಿ ಹಾಕಿ, ಉರಿ ಕಮ್ಮಿ ಇಟ್ಕೊಳ್ಳಿ. ಆಮೇಲೆ ಚಿಕನ್ ಹಾಕ್ತಾ ಇದ್ದೇನೆ. ಬೇಕಾದರೆ ಅರಶಿನ ಹಾಕ್ಕೊಳ್ಬೋದು, ನಾನು ಹಾಕಲಿಲ್ಲ, ನಾನು ತುಂಬ ಅರಶಿನ ಅವಾಗಲೇ ಹಾಕಿದ್ದೆ. ಸೊ ನಾನು ಹಾಗಾಗಿ ಅರಶಿನ ಬಳಸ್ತಿಲ್ಲ. ಆಮೇಲೆ ಉಪ್ಪು ಹಾಕಿ ಚಂದ ಬೇಯಿಸಿ, ಅದು ನೀರು ಬಿಡಬೇಕು ಚಿಕನ್ದು. ಆಮೇಲೆ ಉಪ್ಪು ಹಾಕಿ, ಎಷ್ಟು ಬೇಕಷ್ಟು ಉಪ್ಪು ಹಾಕಿ ಬೇಯಿಸಿ, ಅದು ನೀರೆಲ್ಲ ಬಿಡಬೇಕು. ನೋಡಿ ಚಿಕನ್ ಬೆಂದಿದೆ. ಓಕೆ, ಇವಾಗ ರುಬ್ಬಿರೋ ಮಸಾಲೆ ಹಾಕಿ ತುಂಬ ತೆಳುವು ಇರಲಿ, ನೀರಾಗಿ ಮಾಡಬೇಡಿ, ಆಯಿತಾ? ಇದನ್ನು ಚಂದ ಕುದ್ದಾದ್ಮೇಲೆ ಕೆಳಗೆ ಇಳಿಸಿ. ನಾನು ಯಾಕೆ ಇಷ್ಟು ಲಾಂಗ್ ವೀಡಿಯೋ ಮಾಡ್ತಿದ್ದೆ ಅಂದರೆ, ನಮ್ಮ ಮನೇಲಿ ಯಾವ ರೀತಿ, ಅಂದರೆ ಊರಲ್ಲಿ ಒಂದು ಹಳ್ಳಿ ಸೈಡಲ್ಲಿ ಯಾವ ರೀತಿ ಚಿಕನ್ ಸಾರನ್ನು ನಮ್ಮ ಮನೇಲಿ ಮಾಡ್ತಾರೆ ಅಂತೇಳಿ ತೋರಿಸ್ತಾ ಇದ್ದೇನೆ. ಅಂದರೆ ಕಂಪ್ಲೀಟ್ ನಾನು ಯಾವ ರೀತಿ ಅಲ್ಲಿ ಅಡುಗೆ ರೂಮಲ್ಲಿ ಕೆಲಸ ಮಾಡ್ತೇನೆ ಅಂತೇಳಿ ತೋರಿಸ್ತಾ ಇದ್ದೇನೆ. ಅದಕ್ಕೆ ಈ ಥರ ವೀಡಿಯೋ ಮಾಡ್ತೇನೆ. ಇಲ್ಲದ್ರೆ ಜಸ್ಟ್ ರೆಸಿಪಿ ವೀಡಿಯೋ ಮಾತ್ರ ಮಾಡ್ತೀನಿ. ಬಾಯ್.